ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ನೋಡಿ ನಾವು ಕ್ಲಾಸ್ 11 ಚಾಪ್ಟರ್ 1 ಮ್ಯಾಥಮೆಟಿಕ್ಸ್ನಲ್ಲಿ ಸೆಟ್ಸ್ ಚಾಪ್ಟರ್ನ एक्सरसाइज 1.2 अನ್ನು ನೋಡ್ತಾ ಹೋಗೋಣ. आज हम क्लास 11 के चैप्टर 1 का मैथमेटिक्स एक्सरसाइज 1.2 का क्वेश्चन और आंसर देखते हैं. विच ऑफ द फॉलोइंग आर एग्जांपल्स ऑफ द नल सेट? Number 1, set of odd natural numbers divisible by 2, set of even prime numbers x such that x is a natural number, x is less than 5 and x is greater than 7, y such that y is a point common to any two parallel lines. Then we'll see that the answers. Number 1, set of odd natural numbers divisible by 2 ಅಂದರೆ ಇದರ ಆನ್ಸರ್ ನೋಡ್ರಿ. ಎ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2 ಈಸ್ ಎ ನಲ್ ಸೆಟ್ ಬಿಕಾಸ್ ನೋ ಆಡ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 2. ಯಾವುದೇ ಆಡ್ ನಂಬರು 2ರಿಂದ ಡಿವಿಸಿಬಲ್ ಆಗೋದಿಲ್ಲ, ಹಾಗಾಗಿ ಇದು ಒಂದು ನಲ್ ಸೆಟ್ ಆಗಿರುತ್ತೆ. ಎರಡನೇದು ನೋಡ್ರಿ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್ ಈಸ್ ನಾಟ್ ಎ ನಲ್ ಸೆಟ್ ಬಿಕಾಸ್ 2 ಈಸ್ ಎನ್ ಈವನ್ ಪ್ರೈಮ್ ನಂಬರ್. ಇಲ್ಲಿ 2 ಅನ್ನೋದು ಒಂದು ಈವನ್ ಪ್ರೈಮ್ ನಂಬರ್ ಆಗಿರುತ್ತೆ, ಹಾಗಾಗಿ ಇದು ನಲ್ ಸೆಟ್ ಆಗಲ್ಲ. ಓಕೆನಾ. ಥರ್ಡ್ ಒನ್ ನೋಡ್ರಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್. ಎಕ್ಸು 5ಕ್ಕಿಂತ ಚಿಕ್ಕದಾಗಿರುತ್ತೆ, 7ಕ್ಕಿಂತ ದೊಡ್ಡದಾಗಿರುತ್ತೆ. ಎಕ್ಸ್ ಈಸ್ ಗ್ರೇಟರ್ ದೆನ್ 7 ಈಸ್ ಎ ನಲ್ ಸೆಟ್. ಇದು ಒಂದು ನಲ್ ಸೆಟ್ಟು. ಯಾಕೆಂದರೆ ಬಿಕಾಸ್ ಎ ನಂಬರ್ ಕ್ಯಾನ್ ನಾಟ್ ಬಿ ಸೈಮಲ್ಟೇನಿಯಸ್ಲಿ ಲೆಸ್ ದೆನ್ 5 ಆ್ಯಂಡ್ ಗ್ರೇಟರ್ ದೆನ್ 7 ಆಗಿರುತ್ತೆ, ಹಾಗಾಗಿ ಇದೊಂದು ನಲ್ ಸೆಟ್ ಅಂತ ಹೇಳ್ಬೋದು. 4ನೇದು ನೋಡ್ರಿ, ವಾಯ್ ಸಚ್ ದ್ಯಾಟ್ ವಾಯ್ ಇಸ್ ಎ ಪಾಯಿಂಟ್ ಕಾಮನ್ ಟು ಎನಿ ಟು ಪ್ಯಾರಲಲ್ ಲೈನ್ಸ್. ವಾಯ್ ಸಚ್ ದ್ಯಾಟ್ ವಾಯ್ ಇಸ್ ಎ ಕಾಮನ್ ಪಾಯಿಂಟ್ ಟು ಎನಿ ಟು ಪ್ಯಾರಲಲ್ ಲೈನ್ಸ್ ಈಸ್ ಎ ನಲ್ ಸೆಟ್. ಯಾಕೆಂದರೆ ಇದು ಒಂದು ನಲ್ ಸೆಟ್ಟು. ಯಾಕೆಂದರೆ ಪ್ಯಾರಲಲ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್, ಹೆನ್ಸ್ ದೇ ಹ್ಯಾವ್ ನೋ ಕಾಮನ್ ಪಾಯಿಂಟ್. ಪ್ಯಾರಲಲ್ ಲೈನ್ಸ್ ಯಾವಾಗಲೂ ಇಂಟರ್ಸೆಕ್ಟ್ ಆಗೋದಿಲ್ಲ, ಒಂದನ್ನು ಒಂದು ಸಂಧಿಸುವುದಿಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಕಾಮನ್ ಪಾಯಿಂಟ್ ಇರೋದಿಲ್ಲ. ಇದು ಒಂದು ನಲ್ ಸೆಟ್ ಆಗಿ ಇರುತ್ತೆ. ಕ್ವಶನ್ ನಂಬರ್ 2 ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್? ಇದರಲ್ಲಿ ನಾವು ಫೈನೈಟ್ ಯಾವುದು ಇನ್ಫೈನೈಟ್ ಯಾವುದು ಅಂತ ನಾವು ನೋಡೋಣ. ದ ಸೆಟ್ ಆಫ್ ಮಂತ್ಸ್ ಆಫ್ ಎ ಇಯರ್ ಈಸ್ ಎ ಫೈನೈಟ್ ಸೆಟ್. ಒಂದು ವರ್ಷದಲ್ಲಿನ ತಿಂಗಳುಗಳನ್ನು ನಾವು ಫೈನೈಟ್ ಸೆಟ್ ಅಂತ ಹೇಳ್ಬೋದು. ಬಿಕಾಸ್ ಯಾಕೆಂದರೆ ಇಟ್ ಹ್ಯಾಸ್ 12 ಎಲಿಮೆಂಟ್ಸ್. ಇದರಲ್ಲಿ 12 ತಿಂಗಳುಗಳು ಇರ್ತವೆ, ಅದನ್ನು ನಾವು ಎಣಿಸ್ಬೋದು, ಹಾಗಾಗಿ ಅದು ಒಂದು ಫೈನೈಟ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, 1 2 3 ಇದು ಅನಂತದವರೆಗೂ ಹೋಗ್ತಾ ಇದೆ. ಚುಕ್ಕೆ ಅಂದರೆ ಅನಂತದವರೆಗೂ ಹೋಗುತ್ತೆ, ಹಾಗಾಗಿ ಇದು ಒಂದು ಇನ್ಫೈನೈಟ್ ಸೆಟ್ ಆ್ಯಸ್ ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ನೋಡ್ರಿ, 3ನೇದು 1 2 3 ಡ್ಯಾಶ್ 99 100ವರೆಗೂ ಮಾತ್ರ ಹೋಗಿ ಇಲ್ಲಿ ಸ್ಟಾಪ್ ಆಗಿದೆ, ಹಾಗಾಗಿ ಇದು ಒಂದು ಫೈನೈಟ್ ಸೆಟ್ ಅಂತ ನಾವು ಹೇಳ್ತೀವಿ. ದಿಸ್ ಈಸ್ ಎ ಫೈನೈಟ್ ಸೆಟ್ ಬಿಕಾಸ್ ನಂಬರ್ಸ್ ಫ್ರಮ್ 1 to 100 ಆರ್ ಫೈನೈಟ್ ನಂಬರ್. ನೆಕ್ಸ್ಟ್ ನೋಡ್ರಿ, 4ನೇದು ದ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಗ್ರೇಟರ್ ದೆನ್ 100 ಇರುವಂತಹ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ನೋಡ್ರಿ, the set of positive integers greater than 100 is an infinite set because positive integers greater than 100 are infinite in number. ಅದು ಬಹಳಷ್ಟು ಇರ್ತವೆ, ಹಾಗಾಗಿ ಅದು ಒಂದು ಇನ್ಫೈನೈಟ್ ಸೆಟ್ ಅಂತ ನಾವು ಹೇಳ್ತೀವಿ. 5ನೇದು ನೋಡ್ರಿ, ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 99. ಇದು 99ಕ್ಕಿಂತ ಚಿಕ್ಕದಾಗಿರೋ ಪ್ರೈಮ್ ನಂಬರ್ನ ಸೆಟ್ಟನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 99 ಈಸ್ ಎ ಫೈನೈಟ್ ಸೆಟ್ ಬಿಕಾಸ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 99 ಆರ್ ಫೈನೈಟ್ ಇನ್ ನಂಬರ್. ಅದು ಎಣಿಸ್ಬೋದು ನಾವು. ಓಕೆನಾ. ಈಗ ನೋಡ್ರಿ, ಕ್ವಶನ್ ನಂಬರ್ 3 ಅನ್ನು ತಗೊಳ್ಳೋಣ. ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸೆಟ್ ಈಸ್ ಎ ಫೈನೈಟ್ ಆರ್ ಇನ್ಫೈನೈಟ್. ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. The set of lines which are parallel to the x-axis is an infinite set because lines parallel to the x-axis are infinite in number. x-axisಗೆ ಪ್ಯಾರಲಲ್ ಆಗಿರುವಂಥ ಲೈನ್ಸ್ಗಳನ್ನು ನಾವು ಇನ್ಫೈನೈಟ್ ಅನಂತದವರೆಗೂ ಎಳೆಯಬಹುದು, ಹಾಗಾಗಿ ಇದು ಒಂದು ಇನ್ಫೈನೈಟ್ ಸೆಟ್ ಅಂತ ಹೇಳ್ತಾ ಇದ್ದೀವಿ. ದ ಸೆಟ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟ್ಟಿನ ಲೆಟರಿನ ಸೆಟ್ ಮಾಡ್ರಿ ಅಂದರೆ ಇದು ಒಂದು ಫೈನೈಟ್ ಸೆಟ್.
ಯಾಕೆಂದರೆ ಬಿಕಾಸ್ ಇಟ್ ಹ್ಯಾಸ್ 26 ಎಲಿಮೆಂಟ್ಸ್ ಓನ್ಲಿ. ಓಕೆನಾ. ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ ಆಫ್ 5ನ ಒಂದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಮಾಡಬೇಕಾಗಿದೆ. ದ ಸೆಟ್ ಆಫ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಅಲ್ಲ, ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ ಆಫ್ 5ರ ಮಲ್ಟಿಪಲ್ಲಿನ ಒಂದು ಸೆಟ್ ಆಫ್ ನಂಬರ್ಸ್ ಮಾಡಬೇಕಾಗಿದೆ. ಇದೊಂದು ಇನ್ಫೈನೈಟ್ ಸೆಟ್ ಬಿಕಾಸ್, ಯಾಕೆಂದರೆ ಮಲ್ಟಿಪಲ್ ಆಫ್ 5 ಆರ್ ಇನ್ಫೈನೈಟ್ ಇನ್ ನಂಬರ್. ಯಾಕೆಂದರೆ 5ರ ಮಲ್ಟಿಪಲ್ಲು ಇನ್ಫೈನೈಟ್ ಇರ್ತವೆ. ಓಕೆನಾ. ನೆಕ್ಸ್ಟ್ 4ನೇದು ನೋಡ್ರಿ, ದ ಸೆಟ್ ಆಫ್ ಎನಿಮಲ್ಸ್ ಲಿವಿಂಗ್ ಆನ್ ದಿ ಅರ್ತ್. The set of animals living on the earth is a finite set because the number of animals living on the earth is a finite, although it is quite a big number. ಇಲ್ಲಪ್ಪ ಅಂದರೆ ಇದೊಂದು ಬಿಗ್ ನಂಬರ್ ಕೂಡ ಆಗ್ಬೋದು ಒಂದೊಂದು ಸಲ. ಓಕೆನಾ. ನೆಕ್ಸ್ಟ್ 5ನೇದು ನೋಡ್ರಿ, ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಒರಿಜಿನ್ ಸರ್ಕಲ್ನಿಂದ ನಾವು ಪಾಸಿಂಗ್ ಥ್ರೂ ಮಾಡಿದಾಗ ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಒರಿಜಿನ್ ಈಸ್ ಎನ್ ಇನ್ಫೈನೈಟ್ ಸೆಟ್ ಬಿಕಾಸ್ ಇನ್ಫೈನೈಟ್ ನಂಬರ್ ಆಫ್ ಸರ್ಕಲ್ಸ್ ಕ್ಯಾನ್ ಪಾಸ್ ಥ್ರೂ ದ ಒರಿಜಿನ್ನಿಂದ ಬಹಳಷ್ಟು ಸರ್ಕಲ್ಗಳು ಪಾಸ್ ಆಗ್ತವೆ. ಹಾಗಾಗಿ ಅದೊಂದು ಇನ್ಫೈನೈಟ್ ಸೆಟ್. ಕ್ವಶನ್ ನಂಬರ್ 4 ನೋಡ್ರಿ, ಇನ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಎ ಈಸ್ ಈಕ್ವಲ್ ಟು ಬಿ ಆರ್ ನಾಟ್. ಎ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ, ದೆನ್ ಬಿ ಈಸ್ ಈಕ್ವಲ್ ಟು ಡಿ ಸಿ ಬಿ ಎ. ಇದು ಕೂಡ ಈಕ್ವಲ್ ಆಗಿರುತ್ತೆ. ದ ಆರ್ಡರ್ ಇನ್ ವಿಚ್ ದ ಎಲಿಮೆಂಟ್ಸ್ ಆರ್ ಸೆಟ್ ಲಿಸ್ಟೆಡ್ ಈಸ್ ನಾಟ್ ಸಿಗ್ನಿಫಿಕೆಂಟ್. ಆದ್ದರಿಂದ ಇದು ಒಂದು ಎ ಈಸ್ ಈಕ್ವಲ್ ಟು ಬಿ. ಇಲ್ಲಿ ಇರುವಂಥ ಎಲಿಮೆಂಟ್ಸು ಇಲ್ಲೇ ಇವೆ, ಹಾಗಾಗಿ ಇದು ಎ ಈಸ್ ಈಕ್ವಲ್ ಟು ಬಿ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಎ ಈಸ್ ಈಕ್ವಲ್ ಟು 4 × 12 16, 4 8 12 16. ದೆನ್ ಬಿ ಈಸ್ ಈಕ್ವಲ್ ಟು 4 8 12 ಇಲ್ಲ, ಇಲ್ಲಿ 16 18 ಇದೆ. ಹಾಗಾಗಿ ಇದು ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು. 12 ಈಸ್ ನಾಟ್ ಬಿಲಾಂಗ್ಸ್ ಟು ಬಿ. ಓಕೆನಾ. ಇದು ನಾಟ್ ಬಿಲಾಂಗ್ಸ್ ಟು ಎ ಈಸ್ ನಾಟ್ ಈಕ್ವಲ್ ಟು ಬಿ ಆಗಿರುತ್ತೆ. ದೆನ್ ಎ ಈಸ್ ಈಕ್ವಲ್ ಟು 2 4 6 8 10 2 4 6 8 10. ದೆನ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಪಾಸಿಟಿವ್ ಈವನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಥರ್ಡ್ ಒನ್ ನೋಡ್ರಿ, 2 4 6 8 10 ಎ ಈಸ್ ಈಕ್ವಲ್ ಟು, ಆದ್ದರಿಂದ ಇದು ಎ ಈಸ್ ಈಕ್ವಲ್ ಟು ಬಿ ಆಗಿರುತ್ತೆ. ಎ ಅದರಲ್ಲಿ 2 4 6 8 10 ಇದೆ. ಇಲ್ಲಿ ಕೂಡ ಪಾಸಿಟಿವ್ ಈವನ್ ಇಂಟೀಜರ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂದಾಗ ಎರಡೂ ಕೂಡ ಸೇಮ್ ಆಗಿರುತ್ತೆ. ಹಾಗಾಗಿ ಇದು ಎ ಈಸ್ ಈಕ್ವಲ್ ಟು ಬಿ ಆಗಿರುತ್ತೆ. ಫೋರ್ತ್ ಒನ್ ನೋಡ್ರಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಮಲ್ಟಿಪಲ್ ಆಫ್ 10. ದೆನ್ ಬಿ ಅಂದರೆ ನೋಡ್ರಿ 10 15 20 25 30. ಮಲ್ಟಿಪಲ್ ಆಫ್ 10 ಅಂದಾಗ ಅದು ಅನಂತದವರೆಗೂ ಹೋಗುತ್ತೆ. ಇಲ್ಲಿ 15 10 ಮಲ್ಟಿಪಲಲ್ಲಿ ಬರಲ್ಲ. ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ 15 ಬಿಲಾಂಗ್ಸ್ ಟು ಬಿ ಬಟ್ 15 ಈಸ್ ನಾಟ್ ಬಿಲಾಂಗ್ಸ್ ಟು ಎ. ಇದರಲ್ಲಿ ಬರಲ್ಲ ಅದು, ಹಾಗಾಗಿ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ, ಆರ್ ದ ಫಾಲೋಯಿಂಗ್ ಪೇರ್ ಆಫ್ ಸೆಟ್ಸ್ ಆರ್ ಈಕ್ವಲ್, ಗಿವ್ ರೀಸನ್. ಇದ್ರೆ ಪೇರ್ ಆಫ್ ಸೆಟ್ಸ್ ಈಕ್ವಲ್ ಆಗಿದೆನಾ, ಯಾಕೆ ಈಕ್ವಲ್ ಆಗಿದೆ ಅಂತ ರೀಸನ್ ಕೊಡ್ರಿ. ಎ ಈಸ್ ಈಕ್ವಲ್ ಟು 2 3 ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಸ್ ಈಕ್ವಲ್ ಟು 0. ಎ 2 3 ಬಿ the equation x square plus 5x plus 6 is equal to 0 can be solved. X into bracket x plus 3 plus 2 into bracket x plus 3 is equal to 0 ಮಾಡಿದಾಗ ನಮಗೆ ಎಕ್ಸದ ಬೆಲೆ ಎಷ್ಟು ಬರ್ತಾ ಇದೆ, -2 -3 ಬರ್ತಾ ಇದೆ. ಹಾಗಾಗಿ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಇಲ್ಲಿ +2 +3 ಇದೆ, ಇಲ್ಲಿ -2 -3 ಬಂದಾಗ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ನಾವು ಹೇಳ್ಬೋದು. ಎರಡನೇದು ನೋಡ್ರಿ, ಎರಡನೇದು ಏನು ಹೇಳ್ತಾ ಇದೆ, ಲೆಟರ್ ಇನ್ ದ ವರ್ಡ್ ವೋಲ್ಫ್. A is equal to x such that x is a letter in the word follow. FOLW. ಇಲ್ಲಿ ಲೆಟರ್ ಇನ್ ದ ವರ್ಡ್ wolf. ಇದು ಕೂಡ A is equal to B ಆಗುತ್ತೆ. ದ ಆರ್ಡರ್ ಇನ್ ವಿಚ್ ದ ಎಲಿಮೆಂಟ್ಸ್ ಆರ್ ಸೆಟ್ ಆರ್ ಲಿಸ್ಟೆಡ್ ಇನ್ ಈಸ್ ನಾಟ್ ಸಿಗ್ನಿಫಿಕೆಂಟ್. WOLF ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಹಾಗಾಗಿ ಇದು A is equal to ನಾವು B ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ 6ನೇದು ನೋಡ್ರಿ, ಫ್ರಮ್ ದ ಸ್ಯಾಡ್ಸ್ ಗಿವನ್ ಬಿಲೋ ಸೆಲೆಕ್ಟ್ ಈಕ್ವಲ್ ಸ್ಯಾಡ್ಸ್. A is equal to 2 4 8 12. B ನೋಡ್ರಿ 1 2 3 4. C is equal to 4 8 12 14. Then D is equal to 3 1 4 2. E is equal to -1 1. F is equal to 0 A. Z is equal to 1 -1. H is equal to 0 1. ಇಲ್ಲಿ ನೋಡ್ರಿ, A is equal to ಆನ್ಸರು 2 4 8 12. B is equal to 1 2 3 4 4 8 12 14. ಓಕೆನಾ. D is equal to ಎಷ್ಟಿದೆಯಪ್ಪ ಇಲ್ಲಿ, 3 1 4 2.
ದೆನ್ ಇದೇ ಥರ ನಾವು ಮಾಡಿದಾಗ ಸೆಟ್ಸ್ ಆರ್ ಈಕ್ವಲ್ ಸೆಟ್ಸ್ ಅಂತ ಕೇಳ್ತಾ ಇದ್ದೀನಿ. ಈಕ್ವಲ್ ಸೆಟ್ಸ್ ಅಂದರೆ ನೋಡಿರಿ, ಇಲ್ಲೂ 4 ಎಲಿಮೆಂಟ್ಸ್ ಇದ್ದಾವೆ, ಇಲ್ಲೂ 4 ಇದ್ದಾವೆ, ಇಲ್ಲೂ 4 ಇದ್ದಾವೆ, ಇಲ್ಲೂ 4, ಇಲ್ಲಿ 2 ಇದ್ದಾವೆ, ಇಲ್ಲೂ ಕೂಡ 2 ಇದ್ದಾವೆ, ಇಲ್ಲೂ 2, ಇಲ್ಲೂ 2 ಇದ್ದಾವೆ. ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ 8 ಬಿಲಾಂಗ್ಸ್ ಟು ಎ, 8 ಈಸ್ ನಾಟ್ ಬಿಲಾಂಗ್ಸ್ ಟು ಬಿ, 8 ಈಸ್ ನಾಟ್ ಬಿಲಾಂಗ್ಸ್ ಟು ಡಿ, 8 ಈಸ್ ನಾಟ್ ಬಿಲಾಂಗ್ಸ್ ಟು ಈ. ಇದೇ ಥರ ನೋಡ್ತಾ ಹೋದಾಗ ಎರಡೂ ಕೂಡ ನಮಗೆ ಎದಲ್ಲಿ ಸಿಗಲ್ಲ. 2 ಈಸ್ ನಾಟ್ ಬಿಲಾಂಗ್ಸ್ ಟು ಸಿ, ಆದ್ದರಿಂದ ಎ ಈಸ್ ನಾಟ್ ಈಕ್ವಲ್ ಟು ಸಿ ಅಂತ ನಾವು ಹೇಳ್ಬೋದು ಇಲ್ಲಿ. ಓಕೆನಾ. ಇದೇ ರೀತಿಯಾಗಿ ನೋಡ್ತಾ ಹೋದಾಗ ದ ಆರ್ಡರ್ ಇನ್ ವಿಚ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ ಲಿಸ್ಟೆಡ್ ಈಸ್ ನಾಟ್ ಸಿಗ್ನಿಫಿಕೆಂಟ್. ಆದ್ದರಿಂದ ಬಿ ಈಸ್ ಈಕ್ವಲ್ ಟು ಡಿ ಆ್ಯಂಡ್ ಎ ಈಸ್ ಈಕ್ವಲ್ ಟು ಜಿ. ಹನ್ಸ್ ಅಮಂಗ್ ದ ಗಿವನ್ ಸೆಟ್ಸ್ ಬಿ ಈಸ್ ಈಕ್ವಲ್ ಟು ಡಿ ಆ್ಯಂಡ್ ಎ ಈಸ್ ಈಕ್ವಲ್ ಟು ಜಿ ಅಂತ ನಾವು ಇಲ್ಲಿ ಹೇಳ್ಬೋದು ಈ ಸೆಟ್ಟಲ್ಲಿ. ಓಕೆನಾ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.